ಸರ್. ಓಕೆ ಓಕೆ. ಇದು ಪ್ರಸಾರ ಆಗಿ ಎಷ್ಟು ದಿನ ಆಯ್ತು ಇದು? 2 ವರ್ಷ ಮಾಡಿದೆ. ನಿಜವಾಗಿ ಚೆನ್ನಾಗಿತ್ತು ಅದು ಕೂರ್ಮ? ಚೆನ್ನಾಗಿತ್ತು. ಯಾಕೆಂದರೆ ಟಿ ವಿಯಲ್ಲಿ ಇಲ್ಲ ಚೆನ್ನಾಗಿತ್ತು, ನಿಜವಾಗ್ಲೂ ಚೆನ್ನಾಗಿತ್ತು. ಅಂತೂ ನೀವು ಅಡುಗೆ ಕಲ್ತಿಲ್ಲ? ಇಲ್ಲ, ನಾನು ಅಡುಗೆ ಕಲ್ತಿಲ್ಲ, ಆದರೆ ಏನೋ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಅದನ್ನು ಹೆಂಡತಿಯವರು ಹೇಳಬೇಕು. ಇದು ಪ್ರಶಸ್ತಿ ಪ್ರದರ್ಶನ. ಓಕೆ ಓಕೆ. ಸರ್ಟಿಫಿಕೇಟ್ ಎಕ್ಸಲೆನ್ಸ್ ಇದು ಮುಂಬೈಯಲ್ಲಿ? ಮುಂಬೈ. ಇಲ್ಲಿ ಅದು ಆನ್ಲೈನಲ್ಲಿ ಕಳಿಸಿದ್ದೆ, ಎಲ್ಲೂ ಹೋಗಲ್ಲ ನಾವು. ಬೆಸ್ಕಾಮ್ ಅವರು ಒಂದು ಸೇಫ್ಟಿದು ಇದು ಮಾಡಿದ್ರು. ಇದು ಚಿತ್ರಕಲಾ ಪರಿಷತ್ನಲ್ಲಿ ಡಿಸ್ಪ್ಲೇ ಮಾಡಿದರು. ಕನ್ಸಲೇಷನ್ ಪ್ರೈಸ್. ಕರ್ನಾಟಕ ಅಸೋಸಿಯೇಷನ್. ಇದು ಕಾರ್ಟೂನ್ ಕಲರ್. ಕಾರ್ಟೂನ್. ಆಮೇಲೆ ಆಳ್ವಾಸಿಗೆ ಹೋಗಿದ್ರು. ಅದೇ ಅಲ್ಲಿ ಮೂಡ್ಬಿಟ್ರಿ ಹೋದಾಗ. ಈಗ ನೀವು ಕನ್ನಡ ಪತ್ರಿಕೆಯಲ್ಲಿ ಯಾವ ಪತ್ರಿಕೆಯಲ್ಲೂ ಉದಯವಾಣಿ ಬಿಟ್ಟರೆ ಮತ್ತು ಯಾವ ಪತ್ರಿಕೆಯಲ್ಲಿ ಬರೆದಿಲ್ಲ ನೀವು? ಇಲ್ಲ, ಇದು ಒಂದು ಪತ್ರಿಕೆನಲ್ಲಿ, ಇದು ಒಂದು ಮ್ಯಾಗಝೀನಲ್ಲಿ ಬರೆದಿತ್ತು. ಅದು ಸುಧಾ ತರಂಗ? ಇಲ್ಲ, ಇದು ಕರ್ಮವೀರನಲ್ಲಿ ಬಂದಿತ್ತಾ? ಅದು ಒಂದು ದೀಪಾವಳಿ ಸ್ಪೆಷಲ್ ಮಾಡಿದ್ರು. ಕನ್ನಡದಲ್ಲೇ ಬರೆದಿದ್ರಾ? ಕನ್ನಡದಲ್ಲೇ ಬರೆದಿದ್ದೆ. ಒಂದು ಇದು ಆ್ಯಕ್ಚುಲಿ ಅದಕ್ಕೆ ಪ್ರೈಸು ಬಂದಿತ್ತು, ಆದರೆ ಪ್ರೈಸ್ ಏನು ಕೊಟ್ಟಿಲ್ಲ. ಬರೆದಿದ್ದಾರೆ. ಸೆಕೆಂಡ್ ಪ್ರೈಸ್ ಎಷ್ಟು? ಫಸ್ಟ್ ಪ್ರೈಸೇ ಕೊಟ್ಟಿದ್ರು ಅವರು, ನಂದು ಅಷ್ಟೇ. ಆಮೇಲೆ ಇವರು ರಾವ್ ಇದ್ದಾರಲ್ಲ, ರಾವ್ ಬೈಲಲ್ಲ, ಇವರು ಪಾಂಡುರಂಗರಾವ್ ಅಲ್ಲ, ಇನ್ನೊಬ್ರು ಎಲ್ ಎನ್ ರಾವ್. ಅವರಿಗಿತ್ತ? ಅವ್ರದ್ದು ಪಬ್ಲಿಷ್ ಆಯಿತು. ಅವ್ರಿಗೇನು ಬಂದಿಲ್ಲ. ಅದು ಎಷ್ಟು ವರ್ಷ ಹಿಂದೆ? ಹೋದ ವರ್ಷ. ದೀಪಾವಳಿ ಸ್ಪೆಷಲ್ಲು. ನೀವು ಇಂಟರ್ನ್ಯಾಷನಲ್ ಪ್ರೈಸ್ ಕಾಂಪಿಟೇಷನ್ಗೆಲ್ಲ ಭಾಗವಹಿಸಿದ್ದೀರಾ? ಇಲ್ಲ, ಅಂದರೆ ಭಾಗವಹಿಸಿದ್ದೀನಿ, ಅಂದರೆ ಏನು ಪ್ರೈಸ್ ಏನು ಬಂದಿಲ್ಲ. ಭಾಗವಹಿಸಿದ್ದೀರಿ. ನೀವು ಬ್ಯಾಂಗ್ಳೂರು ಮಿರರಲ್ಲಿ ಬರೆದಿದ್ದೀರಿ, ಮತ್ತು ಇದರಲ್ಲಿ ಬರೆದಿದ್ದೀರಿ, ಮತ್ತು ಸ್ಪಾಟಲ್ಲಿ ನೀವು ಇದರಲ್ಲಿ ಚಿತ್ರಸಂತೆಯಲ್ಲಿ ಚಿತ್ರ ಬರೆದಿದ್ದೀರಿ. ಬೇರೆ ಇವೆಂಟ್ಸಿಗೆಲ್ಲ ಹೋಗ್ತೀರಿ ನೀವು? ಕಮಿಷನ್ಡ್ ವರ್ಕ್ ಅಂದರೆ ನಾನು ಒಂದು ಸತಿ ಒಬ್ಬರು ಕರೆದಿದ್ರು ವೈಟ್ ಫೀಲ್ಡ್ನಲ್ಲಿ. ಅಲ್ಲೊಂದು ಕಾರ್ಯಕ್ರಮ ನಡೀತು, ಎಜುಕೇಷ್ನಲ್ ಇದು. ಆವಾಗ ಒಬ್ಬೊಬ್ಬರು ಸ್ಪೀಕರ್ಸ್ ಬರ್ತಾಯಿದ್ರು, ಅವ್ರದ್ದು ಕ್ಯಾರಿಕೇಚರ್ ಬರಿಬೇಕಾಗಿತ್ತು. ಅದು ಒಂದು ಮಾಡಿದ್ದೀನಿ. ಅದು ಸುಮಾರು ಒಂದು 10 ವರ್ಷ ಹಿಂದೆ ಅದು. ಈಗ ನೀವು ರಿಟೈರ್ಡ್ ಲೈಫಲ್ಲಿ ಇದ್ದೀರಿ, ನಿಮ್ಮದು ಮುಂದಿನ ಗುರಿ ಏನು ಅಂತ? ಮುಂದಿನ ಗುರಿ ಅಂದರೆ ನಂದು ತುಂಬಾ ವರ್ಕ್ಸ್ ಇದೆ. ಕ್ಯಾರಿಕೇಚರು ಅಷ್ಟೇ, ಕಾರ್ಟೂನು ಅಷ್ಟೇ. ಒಂದು ಬುಕ್ಕು ಮಾಡೋಣ ಅಂತ ಇದ್ದೀನಿ. ಕ್ಯಾರಿಕೇಚರ್ 2 ಅದು ನೋಡಬೇಕು ಆಗತ್ತಾ ಅಂತ. ಆಮೇಲೆ ಒಂದು ಸೋಲೋ ಎಕ್ಸಿಬಿಷನ್ ಒಂದು ಮಾಡೋಣ ಅಂತ. ಇಲ್ಲಿ ಕಾರ್ಟೂನ್ ಗ್ಯಾಲರಿನೋ ಇಲ್ಲ ಎಲ್ಲಿ ಜಾಗ ಸಿಕ್ಕತ್ತೋ ಅದು ಒಂದು ಇದೆ ನೋಡೋಣ ಆಗತ್ತಾ ಅಂತ. ನೀವು ಕ್ಯಾರಿಕೇಚರ್ ಬರಿಬೇಕಂತಿದ್ರೆ ಏನು ಟಿಪ್ಸ್ ಕೊಡ್ತೀರಿ ಜನರಿಗೆ? ಫಸ್ಟು ನೀವು ಟಿ ವಿಯಲ್ಲಿ ಬರುವ ನ್ಯೂಸ್ ರೀಡರ್ ಅವ್ರದ್ದೆಲ್ಲ ಚಿತ್ರ ಬರಿತಿದ್ರಾ? ಇಲ್ಲ ಆ ಥರ ಇಲ್ಲ. ಇವಾಗ ಕ್ಯಾರಿಕೇಚರ್ ಬರಿಬೇಕಂದ್ರೆ ಒಂದು ಸ್ಪೆಷಲ್ ಫೀಚರು, ತುಂಬ ಪ್ರಾಮಿನೆಂಟ್ ಫೀಚರು. ಹಣೆ ದೊಡ್ಡದಿದ್ದರೆ ತುಂಬ ದೊಡ್ಡದಾಗಿ ಹಣೆ ಬರೆಯೋದು, ಮೂಗು ದೊಡ್ಡದಾಗಿದ್ದರೆ ಮೂಗನ್ನ ದೊಡ್ಡದಾಗಿ ಬರೆಯೋದು, ಕಣ್ಣು ದೊಡ್ಡದಿದ್ದರೆ ಅದನ್ನು ಹೈಲೈಟ್ ಮಾಡಿದಾಗ ಅದು ಕ್ಯಾರಿಕೇಚರ್ ಆಗುತ್ತೆ. ನಾವು ಇದ್ದಂಗೆ ಬರೆದ್ರೆ ಅದು ಪೋರ್ಟ್ರೇಟ್ ಆಗಿಬಿಡುತ್ತೆ. ಅದಕ್ಕೆ ನೀವು ಪೋರ್ಟ್ರೇಟಿಗಿಂತ ಕ್ಯಾರಿಕೇಚರ್ಗೆ ಯಾಕೆ ಬಂದ್ರಿ ಅಂತ? ಅದು ನಂಗೆ ನ್ಯಾಚುರಲಾಗಿ ಬಂತು. ಅದು ಪೋರ್ಟ್ರೇಟ್ ಅಷ್ಟು ಬರಲ್ಲ ನನಗೆ. ಒಂದು ಟ್ರೈ ಮಾಡಿದ್ದೀನಿ. ಅದೇ ನಿಮ್ಮದು ಅವರು ಉದಯವಾಣಿಯಲ್ಲಿದ್ದರು, ನಿಮ್ಮ ಈಶ್ವರ ದೈದೋಟ್ ಅವರು.
ಆಮೇಲೆ ಅವರೇ ವಿಜಯ ಕರ್ನಾಟಕ ಸಂಪಾದಕರೆಲ್ಲ ಆದ್ರು ಅವರು. ನಿಮ್ಗೆ ಆಮೇಲೆ ಸಂಪರ್ಕ ಇಲ್ಲ ಅವ್ರದ್ದು? ಇಲ್ಲ, ನಾನು ಕಾಂಟ್ಯಾಕ್ಟ್ ಇಟ್ಕೊಂಡಿಲ್ಲ. ಅದು ಬೇರೆ ನನ್ನ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟೆ. ನಾನು ಇದು ನಂದು ಕ್ಯಾರಿಕೇಚರ್ ಬರೆಯೋದು, ಕಾರ್ಟೂನ್ ಬರೆಯೋದು ನಂದು ಹವ್ಯಾಸ ಅಷ್ಟೇ, ಪ್ರೊಫೆಷನ್ ಅಲ್ಲ. ಸೊ ನನ್ನ ಕೆಲಸಕ್ಕೆ ನಾನು ಇದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೆ. ಅದಕ್ಕೆ ಇನ್ನು ಕಾರ್ಟೂನ್ ಕ್ಷೇತ್ರಕ್ಕೆ ಬರಬೇಕು ಅಂತ ಇದ್ದೀರಾ? ಈಗ ನೀವು ವ್ಯಂಗ್ಯ ಚಿತ್ರಗಾರ ಸಂಘದಲ್ಲಿಯೂ ಮೆಂಬರ್ ಏನು? ಹೌದೌದು. ನೀವೇನಾಗಿದ್ದೀರಿ? ಅದು ಕಮಿಟಿ ಮೆಂಬರ್. ಕಮಿಟಿ ಮೆಂಬರ್ ಅಷ್ಟೇ. ನೀವು ತುಂಬ ವರ್ಷದಿಂದ ಕಾರ್ಟೂನ್ ಗ್ಯಾಲರಿಯಲ್ಲಿ ಎಷ್ಟು ಅತಿಥಿಗಳಿಗೆ ನೀವು ಚಿತ್ರ ಬರೆದು ಕೊಟ್ಟಿದ್ದೀರಿ? ಸುಮಾರು ಜನ ಕೊಟ್ಟಿದ್ದೀನಿ, ಅದು ಎಣ್ಸೋಕ್ಕಾಗಲ್ಲ. ತುಂಬ ಜನರಿಗೆ ಕೊಟ್ಟು. ಮತ್ತು ನಿಮ್ಮದು ಆಟೋಗ್ರಾಫ್ಡು ಕಲೆಕ್ಷನ್ ಏನಾರು ಇದೆಯಾ? ಆಟೋಗ್ರಾಫ್ಟ್ ಅಂದರೆ ಒಬ್ಬರು ಇಲ್ಲ, ಏನಿಲ್ಲ, ಆ ಥರ ಏನಿಲ್ಲ. ನಾನು ಆಟೋಗ್ರಾಫ್ ತೊಗೊಳ್ತಾ ಇರಲಿಲ್ಲ, ಹಾಗೆ ಫ್ರೇಮ್ ಮಾಡಿ ಕೊಟ್ಬಿಡ್ತಾ ಇದ್ದೆ ನಾನು, ಅದು ಅಷ್ಟೇ. ನಿಮಗೆ ಇಂಡಿಯಾದಲ್ಲಿ ಕಾರ್ಟೂನಿಸ್ಟಿಗೆ ಬೆಲೆ ಇದೆ ಅಂತ ಹೇಳ್ತಿದ್ದೀರಾ? ಕ್ಯಾರಿಕೇಚರಿಸ್ಟಿಗೆ? ಕ್ಯಾರಿಕೇಚರಿಸ್ಟ್ಗೆ ಅವರು ಟ್ಯಾಲೆಂಟ್ ಇದ್ದರೆ ಅವ್ರಿಗೆ ಬೆಲೆ ಇದೆ. ನೀವು ಆನ್ ದ ಸ್ಪಾಟ್ ಕಮಿಷನ್ಡ್ ವರ್ಕ್, ಈ ಬರ್ತ್ಡೇ ಪಾರ್ಟಿ ಅಂಥದಕ್ಕೆಲ್ಲ ಹೋಗ್ತೀರಾ? ಇಲ್ಲ, ಕರೆದಿಲ್ಲ? ಇಲ್ಲ ಅಷ್ಟು, ಯಾಕಂದರೆ ಆನ್ ದ ಸ್ಪಾಟ್ ಮಾಡೋದು ಸ್ವಲ್ಪ ಕಷ್ಟ ಇದೆ. ಮಾಡ್ತಾ ಇದ್ದೀನಿ ನಾನು, ಇದು ಚಿತ್ರಸಂತೆನಲ್ಲಿ ಮಾಡಿದ್ದೀನಿ, ಬಟ್ ಕಷ್ಟ ಇದೆ. ನನ್ನ ಲಿಮಿಟೇಷನ್ ನನಗೆ ಗೊತ್ತಿದೆ. ಸೊ ನಂದು ಏನು ಸ್ಟ್ರೆಂತ್ ಇದೆ, ಲಿಮಿಟೇಷನ್ ಇದೆಯೋ ಅದ್ರ ಪ್ರಕಾರ ನಾನು ಇದು ಮಾಡ್ತೀನಿ. ಮತ್ತು ನೀವು ಇದು ಕಾರ್ಟೂನು ಈ ಸಾಫ್ಟ್ವೇರ್ ಎಲ್ಲ ಮಾಡಿದ್ರಲ್ಲ, ಅದು ನೀವು ಮೈಂಟ್ರಿಯಲ್ಲಿ ಕಲ್ತರ ಅಥವಾ ನೀವು ಐಪ್ಯಾಡ್ ಇದೆ, ಪ್ರೋಕ್ರಿಯೇಟ್ ಇದೆ, ಇದೆಲ್ಲ ನೀವೇ ಕಲಿತು ಮಾಡಿದ್ದ ಹೇಗೆ? ನಿಮ್ಗೆ ಯಾರು ಟೀಚಿಂಗ್ ಇದೆ? ಆನ್ಲೈನಲ್ಲಿ ಕಲ್ತರ ಹೇಗೆ? ಒಂದು 1 year ಮಲ್ಟಿಮೀಡಿಯಾ ಕೋರ್ಸು ಮಾಡಿದ್ದೀನಿ. ಇಲ್ಲಿ ಅರೀನಾದಲ್ಲಿ. ಹೌದು. ಈ ಕಲಿತಾ ಇದು ವರ್ಕ್ ಮಾಡ್ತಾ ಇರುವಾಗಲೇ ಕಲಿತಾ ಇದ್ದು. ಅದರಲ್ಲಿ ಫೋಟೋಶಾಪು, ಕೊರೆಲ್ ಡ್ರಾ, ಇಲಸ್ಟ್ರೇಟರು ಅದೆಲ್ಲ ಹೇಳ್ಕೊಟ್ರು. ಅದ್ರದ್ದು ಪ್ರಿನ್ಸಿಪಲ್ಸ್ ಎಲ್ಲ ಸೇಮ್ ಇದು. ಸೊ ಒಂದು ಕಲ್ತ್ರೆ ನಿಮಗೆ ಬೇರೆದೆಲ್ಲ. ನೀವು ಎನಿಮೇಷನ್ ಕ್ಷೇತ್ರಕ್ಕೆ ಬಂದಿಲ್ಲ? ಅನಿಮೇಷನ್ ನಾನು ಇಲ್ಲ, ಬಂದಿಲ್ಲ. ನೀವು ಮಾಡಿಲ್ಲ.